ನೋಡಿ ಇವಾಗ ಹಸಿ ಕಸ ಸಿದ್ಧವಾಗಿದೆ. ಮೊದಲನೇದಾಗಿ ನೋಡಿ, ನಮ್ಮ ಜಮೀನಲ್ಲೇ ಸಿಗುವಂಥ ಕಳೆ ಗಿಡಗಳೇನಿರುತ್ತೆ, ಪಾರ್ಥಿನಿಯಂ ಗಿಡ ಆಗಿರ್ಬೋದು, ಹುಲ್ಲು ಗಿಡ ಆಗಿರ್ಬೋದು, ಏನೇ ಆಗಿರ್ಬೋದು, ಸೊ ಎಲ್ಲ ಹಸಿ ಕಸಗಳನ್ನು ನೀವು ಇದರಲ್ಲಿ ತುಂಬಿಸ್ಬೋದು. ಮಣ್ಣೆಲ್ಲ ಹಾಕಬೇಡಿ, ಮಣ್ಣು ಇದ್ದರೆ ಕಷ್ಟ ಆಗುತ್ತೆ. ಪ್ಲಾಸ್ಟಿಕ್ ಇರಬಾರ್ದು, ಸಾಧ್ಯವಾದಷ್ಟು ಪ್ಲಾಸ್ಟಿಕ್ ಇರಬಾರ್ದು, ಮಣ್ಣಿರಬಾರ್ದು, ಆ ರೀತಿ ಇದನ್ನು ಮಾಡ್ಕೊಳ್ಳಿ. ನಂತರ ಇದು ಬಾಳೆ ದಿಂಡನ್ನು ಸಣ್ಣದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ. ನೋಡಿ, ಇದರಲ್ಲಿ ಪೊಟ್ಯಾಷಿಯಂ ಅಂಶ ಇರುತ್ತೆ, ಮತ್ತು ಇದು ಯಾವಾಗಲೂ ನೀರನ್ನ ಹಿಡಿದಿಟ್ಕೊಂಡಿರುತ್ತೆ. ಒಂದು ತಿಂಗಳಿಗಾಗೋ ಅಷ್ಟು ನೀರು ಇದರಲ್ಲಿ ಇರುತ್ತೆ. ಸೊ ಸಾಧ್ಯವಾದಷ್ಟು ಇದನ್ನು ಜಾಸ್ತಿಯಾಗಿ ಹಾಕಿದ್ರೆ ಒಳ್ಳೆಯದು. ನಾನು ಜಸ್ಟ್ ಒಂದು ಬಾಣಲಿ ಅಷ್ಟು ಮಾತ್ರ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಅದರೊಳಗಡೆ ಹಾಕೋಣ. ಈಗ ಬಾಳೆದಿಂಡ ಪುಡಿ ಮಾಡಿರುವಂಥ ಬಾಳೆದಿಂಡನ್ನ ಒಳಗಡೆ ಹಾಕೋಣ. ಇಡೀ ಪೂರ್ತಿ ಬ್ಯಾಗ್ ಇವಾಗ ನಿಮಗೆ ಹಬ್ಬ ಅಂದರೆ ಒಂದು 10 kg ಇರ್ಬೋದು ಅಷ್ಟೇ. 10 ರಿಂದ 12 kg ಬರುತ್ತೆ. ತುಂಬ ವೆಯ್ಟ್ ಇಲ್ಲ ನೋಡಿ, ಲೈಟ್ ವೆಯ್ಟ್ ಇದೆ, ಅಲುಗಾಡಿಸ್ಲಿಕ್ಕೆ ಸಿಗುತ್ತೆ. ಒಂದು ಸಿಲಿಂಡ್ರ್ ತೂಕ ಬರ್ತಾ ಇದೆ, ತುಂಬ ಏನು ವೆಯ್ಟ್ ಇಲ್ಲ. ಮತ್ತು ಇದು ನಾನೇನು ತುಂಬ ತುಂಬಿಸಿದ್ದೀನಿ, ಇದು ಕುಸಿಯುತ್ತೆ, ಅರ್ಧ ಬ್ಯಾಗಿಗೆ ಕುಸಿದ್ಬಿಡುತ್ತೆ. ಸೊ ನಾನು ಇನ್ನು ನಾಳಿದ್ದು 2 ದಿನ ಇದಕ್ಕೆ ನೀರು ಚಿಮ್ಕಿಸ್ತೀನಿ. ಸೊ ನೋಡಿ, ಈ ಥರ ಎಲ್ಲ ಕಡೆಗೂ ಸ್ಪ್ರೆಡ್ ಆಗಬೇಕು, ಆ ರೀತಿ ನೋಡ್ಕೊಳ್ಳಿ. ಸೊ ಈ ರೀತಿ ಎಲ್ಲ ಕಡೆಗೆ ಸ್ಪ್ರೆಡ್ ಮಾಡೋಣ. ಮತ್ತು ಎಂದಿನಂತೆ ಸಗಣಿ ನೀರು.